ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೋಡಿ ನಾವು ಸಾಯಂಕಾಲ ಹೊರಗಡೆ ಹೋಗಿದ್ವಿ. ಅದರಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನಿನ್ನೇನು ಮಳೆ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು, ಹನಿ ಹನಿ ಇತ್ತು ಅಷ್ಟೇ, ಜೋರಾಗಿ ಏನಿರಲಿಲ್ಲ ನಮ್ಮನೆ ಕಡೆ. ಹಾಗೆ ಹೋಗುವಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ, ವಿಡಿಯೋ ತಗೊಂಡೆ, ಅದನ್ನೇ ಹಾಕಿದ್ದೀನಿ. ನೋಡಿ, ಆದರೂ ಕೂಡ ತುಂಬ ಟ್ರಾಫಿಕ್ ಇತ್ತು. ಬೆಂಗಳೂರಲ್ಲಿ ಯಾವಾಗ ಮಳೆ ಬರಲಿ, ಬಿಸಿಲಿರಲಿ, ಚಳಿಗಾಲ ಇರಲಿ, ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಸ್ವಲ್ಪ ಮುಂದೆ ಬಂದ ಹಾಗೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಯಿತು. ಹಾಗೆ ರೆಸ್ಟೋರೆಂಟ್ಗೆ ಹೋಗಿ ಪುಡಿ ಇಡ್ಲಿ ತಿಂದ್ವಿ ನಾವು. ಪುಡಿ ಇಡ್ಲಿ ಅಂತಾರೆ ತಮಿಳಿನಲ್ಲಿ. ಪುಡಿ ಇಡ್ಲಿ ತಿಂದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂದ ನಂತರ ಹಾಗೆ ಮಸಾಲ ಸೋಡಾ ಕೂಡ ಕುಡಿದ್ವಿ. ನೋಡಿ, ಇಡ್ಲಿ, ಚಟ್ನಿ, ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಮನೆಯಲ್ಲೇ ಸ್ವಲ್ಪ ತಿಂದ್ಕೊಂಡು ಹೋಗಿರೋದ್ರಿಂದ ಜಾಸ್ತಿ ಏನು ತಿಂದಿಲ್ಲ ಹೊರಗೆ. ಬರೀ ಇಡ್ಲಿ ತಿಂದು ಸೋಡಾ ಕುಡಿದು ಬಂದ್ವಿ. ಮಸಾಲ ಸೋಡಾ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ರಶ್ಶು, ಎಲ್ಲಿ ಹೋದರೂ ರಶ್ಶು, ಫುಲ್ಲು ಕ್ರೌಡು. ಇಲ್ಲಿ ಯಾವಾಗಲೂ ಹಾಗೆ ಬಾಬಾಯ್ ರೆಸ್ಟೋರೆಂಟ್ ಇದು, ಎಲ್ಲ ಫುಲ್ ರಶ್ ಇರುತ್ತೆ ಯಾವಾಗಲೂ. ನೋಡಿ, ಇದರಲ್ಲೇ ಎಲ್ಲ ಫೋಟೋಗಳು ಹಾಕಿದ್ದಾರೆ. ಫೋಟೋಸ್ ತುಂಬ ಚೆನ್ನಾಗಿತ್ತು, ತಗೊಂಡೆ ಒಂದೆರಡು. ನೋಡಿ, ಹಾಗೆ ಮರುದಿವಸ ಇದು ನಮ್ಮ ಮನೆ ಹತ್ರ ನಾಯಿ ಮರಿಗಳನ್ನ ಹಾಕಿದೆ, 5 ಮರಿಗಳನ್ನ. ಅದಕ್ಕೆ ನಮ್ಮ ಬೆಕ್ಕಿಗೆ ಕೊಡೋ ಊಟನೂ ಡ್ರೈ ಫುಡ್ಡೇ ಅದಕ್ಕೂ ಹಾಕ್ತಾ ಇರ್ತೀನಿ, ಅದು ತಿನ್ನುತ್ತೆ ಅದು. ನೋಡಿ, ನಾಯಿ ಮರಿಗಳೆಲ್ಲ ಹೊರಗಡೆ ಬಿದ್ದುಬಿಟ್ಟಿದ್ವು. ಆ ಕುಷನ್ನಿಂದ, ಅದು ನಾಯಿ ಮರಿಗಳಿಗೆ ಒಂದಿಷ್ಟು ಬೆಡ್ ಥರ ಕುಷನ್ ಇದೆ, ಅದರಿಂದ ಹೊರಗಡೆ ಬಿದ್ದಿದ್ವು. ಅವನ್ನೆಲ್ಲ ಅದರಲ್ಲಿ ಹಾಕಿ ಬಂದೆ. ಇದಕ್ಕೆ ನಮ್ಮ ಬೆಕ್ಕಿನ ಡ್ರೈ ಫುಡ್ಡೇ ಹಾಕಿದೆ, ಅದು ತಿನ್ನುತ್ತೆ. ಅದಕ್ಕೂ ತುಂಬ ಇಷ್ಟ ಅದು ಡ್ರೈ ಫುಡ್ ಅಂದರೆ. ನೋಡಿ, ಆ ಮರಿಗಳನ್ನ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಮರಿಗಳನ್ನು ಆ ಕುಷನ್ ಇದರಲ್ಲಿ ಹಾಕಿದ್ದೀನಿ, ಅದರ ಬೆಡ್ಡಲ್ಲಿ, ನಾಯಿ ಬೆಡ್ಡಲ್ಲಿ. ನೋಡಿ, ಅವೆಲ್ಲ ಮರಿ ಕಡೆಗೆ ಬಂದುಬಿಡುತ್ತೆ ಅಂತ ಅದಕ್ಕೊಂದು ಹಲಗೆ ನಿಟ್ಟು ಒಂದು ಇಟ್ಟಿಗೆ ಇಟ್ಟಿದ್ದೀನಿ, ಅದು ಆ ಕಡೆ ಬರಬಾರ್ದು ಮರಿಗಳು ಅಂತ. ನೋಡಿ, 5 ಮರಿಗಳು ಹಾಕಿದೆ. ಪಾಪ ರಾತ್ರಿ ಎಲ್ಲ ಸೊಳ್ಳೆ ಕಚ್ಚುತ್ತೆ ಅಂತ ಬೆಡ್ಶೀಟು ಒಂದನ್ನು ಮೇಲೆ ಹಾಕಿದ್ದೆ ನಾನು. ಆದರೂ ಕೂಡ ಇದು ಬೆಡ್ಶೀಟ್ ಮೇಲೆ ಅದರ ಅಮ್ಮ ಮೇಲೆ, ಅದಕ್ಕೆ ಎಲ್ಲಿ ಹೇಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ, ಮೇಲೆ ಮಲಗಿತ್ತು. ಅದಕ್ಕೆ ಬೆಡ್ಶೀಟ್ ತೆಗೆದಿದ್ದೆ. ಈ ಕಡೆ ಸೈಡ್ ಹಾಕಿದ್ದೆ ಒಂದು ಪಾಟ್ ಇಡೋ ಸ್ಟ್ಯಾಂಡ್ ಮೇಲೆ, ಅದು ಸೊಳ್ಳೆ ಬರಬಾರ್ದು ಜಾಸ್ತಿ ಅಂತ ಈ ಕಡೆ ಹಾಕಿದ್ದೆ. ಈಗ ನೋಡಿ, ಇಲ್ಲೇ ಓಡಾಡ್ತಾ ಇದೆ ಇದು ಕೂಡ. ಅದಕ್ಕೆ ಡ್ರೈ ಫುಡ್ ಹಾಕ್ತಾಯಿದ್ದೀನಿ. ನಮ್ಮ ಬೆಕ್ಕಿಗೆ ಹಾಕೋ ಡ್ರೈ ಫುಡ್ಡೇ ಅದಕ್ಕೆ ಹಾಕಿದೆ. ಈಗ ಹೋಗಿ ಅನ್ನ ಇದೆ, ಅದಕ್ಕೆ ಅನ್ನ ಹಾಲು ಕಲಸಿ ಹಾಕ್ತೀನಿ ಆಮೇಲೆ. ನೋಡಿ, ಇನ್ನೂ 2 ನಾಯಿಗಳು ಇರ್ತಾಯಿದ್ವು ನಮ್ಮ ಮನೆ ಹತ್ರ, ಅವು ಯಾವೂ ಇಲ್ಲ ಈಗ. ಈ ಮರಿ ಹಾಕಿದಾಗಿಂದ ಅವು ಯಾವೂ ಇಲ್ಲ, ಅವು ಬೇರೆ ಕಡೆ ಇರುತ್ತೆ, ಇಲ್ಲಾಂದರೆ ನಮ್ಮ ಕಾಂಪೌಂಡಲ್ಲೇ ಇರ್ತಾಯಿರುತ್ತೆ ಯಾವಾಗಲೂ. ಗೇಟ್ ಹಾಕಿ ಬಂದೆ ನಾನು, ಸುಮ್ಮನೆ ಬೇರೆ ನಾಯಿ ಎಲ್ಲ ಬರ್ತಿರ್ತಾವಂತ. ನೋಡಿ, ಇಲ್ಲಿ ಮಲಗಿದ್ದಾವೆ ಮರಿಗಳು. ನೋಡಿ, ನಾನೇನು ಇಟ್ಟಿಗೆ ಇಟ್ಟಿದ್ದೀನಿ, ಅವು ಬೀಳಬಾರ್ದಂತ, ಹೊರಗಡೆ ಬರಬಾರ್ದಂತ. ಆದರೂ ಪಾಪ ರಾತ್ರಿ ತುಂಬ ಸೊಳ್ಳೆ ಕಚ್ಚುತ್ತೆ.
ನೋಡಿ ರೈಸು ಹಾಲು ಕಲಸಿದ್ದೀನಿ. ನಾನು ಬ್ರೌನ್ ರೈಸ್ ಮಾಡ್ಕೊತೀನಲ್ಲ ಅದನ್ನೇ ಸ್ವಲ್ಪ ವೈಟ್ ರೈಸು ಇತ್ತು, ಸ್ವಲ್ಪ ಬ್ರೌನ್ ರೈಸ್ ಎರಡು ಕಲಸಿ ಇದಕ್ಕೆ ಹಾಕ್ತಾಯಿದ್ದೀನಿ, ಹಾಲು ಜೊತೆ ಕಲಸಿ. ನೋಡಿ ಇದು ಇಲ್ಲಿ ಇಟ್ಟಿದ್ದೀನಿ ಹೊರಗಡೆ, ಸುಮ್ಮನೆ ಒಳಗಡೆ ಎಲ್ಲ ಮುಸುರೆ ಮಾಡಿಬಿಡುತ್ತಂತ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಇದು ಅಕಸ್ಮಾತ್ ತಿಂದುಬಿಟ್ರು ಕೂಡ ಬೇರೆ ಇನ್ನೂ ನಾಯಿಗಳು ಎಲ್ಲ ಅಲ್ಲಿರುತ್ತಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೊರಗಡೆ ಇಟ್ಟಿದ್ದೀನಿ. ನೋಡಿ ಇವೆಲ್ಲ ಕೆಳಗಡೆ ಬಿದ್ದಿದ್ದಾವೆ, ಮತ್ತು ಅವನ್ನೆಲ್ಲ ಎತ್ತಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಕುಷನ್ ಬೆಡ್ ಮೇಲೆ ಹಾಕ್ತಾಯಿದ್ದೀನಿ, ನಾಯಿ ಮಲಗಿದ ಬೆಡ್ ಮೇಲೆ. ಮತ್ತು ಎಲ್ಲ ಕೆಳಗೆ ಬಿಡುತ್ತೆ, ಅದು ಎಲ್ಲ ಹೊರಗಡೆ ಬಿಡುತ್ತೆ ನಾಯಿಗಳೆಲ್ಲ ಮರಿಗಳು. ಅವಕ್ಕೆ ಇನ್ನೂ ಕಂಡುಬಿಟ್ಟು ಓಡಾಡೋಕ್ಕೆ 1 ಮಂತ್ ಆಗುತ್ತೇನೋ, ಇನ್ನೂ ಸುಮ್ಮನೆ ಅಲ್ಲೇ ಓಡಾಡ್ತಿರ್ತಾವೆ, ಇನ್ನೂ ಕಣ್ಣು ಕಾಣಲ್ಲ ಅನಿಸುತ್ತೆ. ಕಣ್ಣೇನು ಓಪನ್ ಮಾಡಿಲ್ಲ ಯಾವ ನಾಯಿ ಮರಿಗಳು. ಎಲ್ಲ ಸೇಮ್ ಕಲರ್ ಇದ್ದಾವೆ 4, ಒಂದು ಮಾತ್ರ ಬೇರೆ ಕಲರ್ ಇದೆ. ಇದು ಇಲ್ಲೇ ಕೂತ್ಕೊಂಡಿತ್ತು. ನಾನು ಕಾರ್ ನೋಡಿ ತುಂಬ ದಿನ ಆಯಿತು, ಅದನ್ನು ವಾಶ್ ಮಾಡಬೇಕು. ಸ್ವಲ್ಪ ಹೊರಗಡೆ ಮನೆ ಕಟ್ಟಿಸ್ತಾ ಇದ್ದಾರೆ ಪಕ್ಕಕ್ಕೆ, ಬರೀ ಧೂಳು ಬಂದು ನನ್ನ ಕಾರ್ ಮೇಲೆ ಬೀಳುತ್ತೆ. ಮೇಲೆ ಕವರ್ ಹಾಕಿಬಿಡ್ಬೇಕು ಈ ಸಲ, ಎಲ್ಲ ಕ್ಲೀನ್ ಮಾಡಿಸಿ. ಇದು ನೋಡಿ ಎಲ್ಲ ಹೇಗೆ ಮಲಗಿದ್ದಾವೆ. ನನಗೆ ಪ್ರತಿದಿನ ಬರೀ ಅದೇ ಕೆಲಸನೇ. ಈಗ 3 ದಿವಸ ಆಯಿತು, ಅವೆಲ್ಲ ಹೊರಗೆ ಬಂದಿರ್ತವೆ ನಾಯಿ ಮರಿಗಳು, ಮತ್ತು ಅದನ್ನ ಒಳಗೆ ಹಾಕಿರ್ತೀನಿ ನಾನು. ಅದೇ ಬರ್ತಾವೆ ಹೊರಗೆ ಬಂದುಬಿಟ್ಟಿರ್ತಾವೆ ಎಲ್ಲ. ನೋಡಿ 5 ಮರಿಗಳಲ್ಲಿ 4 ಕಲರು ಸೇಮ್ ಇದೆ. ಒಂದು ನಾಯಿ ಮರಿ ಮಾತ್ರ ಬೇರೆ ಇದೆ ಕಲರು. ಹತ್ರ ಹೋದರೆ ವಾಸನೆ ಇರುತ್ತೆ, ಅದಕ್ಕೆ ಮಾಸ್ಕ್ ಹಾಕ್ಕೊಂಡೇ ಹೋಗ್ತಾ ಇರ್ತೀನಿ. ನೋಡಿ ಹೇಗೆ ಮಲಗಿದೆ ನಾಯಿಗಳು. ಹಾಗೆ ಕೈ ವಾಶ್ ಮಾಡಿಕೊಂಡೆ.